ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಟೆರಸ್. ಇವತ್ತು ನನ್ನ ಟೆರಸಲ್ಲಿ ನಾಟಿ ಈರುಳ್ಳಿನೂ ಮತ್ತು ಫಾರಮ್ ಈರುಳ್ಳಿನೂ ಯಾವ ಥರ ಡಿಫ್ರೆಂಟಾಗಿ ಗ್ರೋತ್ ಆಗುತ್ತೆ ಅನ್ನೋ ತೋರಿಸ್ತಾ ಇದ್ದೀನಿ. ಫಸ್ಟ್ ಒನ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಇದು ಫಾರಮ್ ಈರುಳ್ಳಿ. ಮಾಮೂಲಿ ಇವಾಗ ಬೆಂಗಳೂರೆಲ್ಲ ಸಿಗುತ್ತಲ್ಲ ದಪ್ಪ ದಪ್ಪ ಈರುಳ್ಳಿ, ಆ ಈರುಳ್ಳಿ ಇದು ನೋಡಿ. ಇದರದ್ದು ಗ್ರೀನ್ ಆನಿಯನ್ಸ್ ಯಾವ ಥರ ಎಷ್ಟು ದಪ್ಪ ಇರುತ್ತೆ, ಹೇಗಿರುತ್ತೆ ಅಂತ ನೋಡಿ. ಇದು ಫ್ಲವರಿಂಗು ಅಷ್ಟೇ ನೋಡಿ, ಇನ್ನೂ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಿದೆ. ಇದಿನ್ನೂ ತುಂಬ ದೊಡ್ಡದಾಗಿ ಬರುತ್ತೆ ಫ್ಲವರಿಂಗು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ನಾಟಿ ಈರುಳ್ಳಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ. ಇದು ನಾಟಿ ಈರುಳ್ಳಿ ನೋಡಿ. ಇದರದ್ದು ಗ್ರೀನ್ ಆನಿಯನ್ಸ್ ಎಷ್ಟು ಸಣ್ಣ ಇರುತ್ತೆ ಮತ್ತು ನೋಡಿ ಎಷ್ಟು ಬಂಚಾಗಿ ಬರುತ್ತೆ ನೋಡಿ. ಇದು ಫ್ಲವರಿಂಗ್ ಆಗ ತುಂಬ ತುಂಬ ಕಮ್ಮಿ ಅನ್ನೋದಕ್ಕಿಂತ ರೇರ್. ಆ ಫ್ಲವರಿಂಗ್ ಆದರೆ ತೋರಿಸ್ತೀನಿ. ಇದು ತುಂಬ ಬಂಚಾಗಿ ಜಾಸ್ತಿ ಬರುತ್ತೆ. ಸೊ ಇದೇ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಸ್ಮಾಲ್ ಆ್ಯಂಡ್ ಬಿಗ್ ಈರುಳ್ಳಿಸ್ ನೋಡಿ. ಎಷ್ಟು ನೀಟಾಗಿ ಗೊತ್ತಾಗುತ್ತೆ ನಾಟಿದು ಯಾವುದು ಫಾರಮ್ದು ಯಾವುದು ಅಂತ. ಇದು ಒಂದಾಗಿದೆ, ಎರಡಾಗಿ ಸ್ಪ್ಲಿಟ್ ಆಗಿದೆ. ಎರಡು ಸಬ್ಸೆಪ್ಟಾಗಿ ಬರ್ತಿದೆ. ಇದೇ ಥರ ಹೆಚ್ಚಿನ ಟೆರೆಸ್ ಗಾರ್ಡನ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.